ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಚಾರ ಸಂಘಟನೆಯನ್ನು ಮಾಡುವ ಜೊತೆಗೆ ವಿರೋಧ ಪಕ್ಷವಾಗಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಶೃಂಗೇರಿ ತಾಲೂಕಿನಲ್ಲಿ ವಿರೋಧ ಪಕ್ಷವಾಗಿಯೂ ಕೂಡ ಬಿಜೆಪಿ ಯಶಸ್ಸನ್ನು ಸಾಧಿಸಲು ಪ್ರಮುಖ ಪಾತ್ರ ವಹಿಸುತ್ತಿರುವಂತಹ ಶ್ರೀಯುತ ನೂತನ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ನೂತನ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನೂತನ್ ಕುಮಾರ್ ಅವರೇ, ಪ್ರಮುಖವಾಗಿ ಶೃಂಗೇರಿಯ ಆಸ್ಪತ್ರೆಯ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು, ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಅಂತ. ಯಾಕೆ ಈ ರೀತಿಯಾದ ಒಂದು ಶಾರದಾಂಬೆಯ ನೆಲೆಸಿರುವಂತ ಊರು, ಇಲ್ಲಿ ಹಲವಾರು ಜನರು, ಇಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ. ಇಂಥ ಒಂದು ಸ್ಥಳ, ಇಂಥ ಒಂದು ತಾಲೂಕಿನಲ್ಲಿ, ಇಂಥ ಒಂದು ಸ್ಥಳದಲ್ಲಿ ಯಾಕೆ ವೈದ್ಯರ ಸಮಸ್ಯೆ ಈ ರೀತಿಯಾಗಿ ಕಂಡು ಬರ್ತಾ ಇದೆ? ಈಗ ನಾವು ಹಿಂದೆ ಗಮನಿಸಿದಾಗ, ನಾವು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದು. ಜೀವರಾಜ್ ಅವರು ಇಲ್ಲಿ MLA ಇದ್ರು, ಮಂತ್ರಿ ಇದ್ರು. ಇವಾಗ ಆಸ್ಪತ್ರೆ ಒಂದು ಗಮನಿಸಿದಾಗ, ಇಲ್ಲಿ ಆಸ್ಪತ್ರೆಯಲ್ಲಿ 96 ಸ್ಟಾಫ್ ಇರಬೇಕಾಗಿದ್ದ ಆಸ್ಪತ್ರೆ ಇವಾಗ ಆಲ್ರೆಡಿ ಕೇವಲ 20 ಜನ ಸ್ಟಾಫ್ ಇದ್ದಾರೆ. 76 ಸಂಖ್ಯೆ ಕಡಿಮೆ ಇದೆ. 13 ಜನ ಡಾಕ್ಟರ್ ಇರಬೇಕು, ಇದರಲ್ಲಿ ವೈದ್ಯರು ಇರಬೇಕು. ಅದರಲ್ಲಿ ತಜ್ಞ ವೈದ್ಯರು ಇರಬೇಕು. ಮೂಳೆ ಡಾಕ್ಟರ್ ಇರಬೇಕು, ಕಣ್ಣಿನ ಡಾಕ್ಟರ್ ಇರಬೇಕು, ಡೆಂಟಲ್ ಇರಬೇಕು, ಪ್ರಸೂತಿ ತಜ್ಞರು ಇರಬೇಕು, ಆಮೇಲೆ ಜನರಲ್ ಮೆಡಿಸಿನ್ ಬೇಕು. ಎಲ್ಲ ರೀತಿಯ 13 ತಜ್ಞ ವೈದ್ಯರು ಆಗಬೇಕಿರ್ತಕ್ಕಂಥ ಆಸ್ಪತ್ರೆ ಇದೆ. ಇದರಲ್ಲಿ ಕೇವಲ ಇರ್ತಕ್ಕಂಥವ್ರು ಒಬ್ಬರು ಅರವಳಿಕೆ ತಜ್ಞರು ಒಬ್ಬರು ಇದ್ದಾರೆ. ಅವರು TM ಅವರೇ, ಅಡ್ಮಿಷನ್ ಆಫೀಸರು ಅವರೇ ಆಸ್ಪತ್ರೆಯಲ್ಲಿ. ಅವ್ರು ಇಲ್ಲಿಂದ ಚಿಕ್ಕಮಂಗ್ಳೂರು ಮೀಟಿಂಗ್ ಹೋಗ್ಬೇಕು, ಎಲ್ಲೇ ಮೀಟಿಂಗ್ ಇದ್ರೂ ಹೋಗ್ಬೇಕು, ಆಸ್ಪತ್ರೆ ಡ್ಯೂಟಿ ಮಾಡ್ಕೋಬೇಕು. ಒಬ್ಬರು ಏನು ಮಾಡ್ಲಿಕ್ಕೆ ಸಾಧ್ಯ? MBBS ಡಾಕ್ಟ್ರನ್ನ ಒಂದಿಬ್ಬರನ್ನ ಕಾಂಟ್ರಾಕ್ಟ್ ಬೇಸಸ್ ಡಾಕ್ಟ್ರನ್ನ ಹಾಕೊಂಡಿದ್ದಾರೆ ಅಂತ ನನಗೆ ತಿಳಿದು ಬಂತು. ಅವ್ರಿಗೆ 4 ಏಪ್ರಿಲ್ ತಿಂಗಳಿಂದ ಅವ್ರಿಗೆ ಸಂಬಳ ಆಗಿಲ್ಲ. ಸರ್ಕಾರ ಸಂಬಳ ಕೊಡಬೇಕು, ಕೊಟ್ಟಿಲ್ಲ ಅವರಿಗೆ. ಗ್ರೂಪ್ ಡಿ ಅವರಿಗೂ ಏಪ್ರಿಲಿಂದ ಸಂಬಳ ಆಗಿಲ್ಲ. ಆ ಗ್ರೂಪ್ ಡಿ ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಈಗ ಇದ್ದತಕ್ಕಂಥ ಆಸ್ಪತ್ರೆಯಲ್ಲೂ ಆ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಹೋಗಿ ನೋಡಿದ್ರೆ, ಅಲ್ಲಿ ಈ ಅಪರೂಪಕ್ಕೆ ಪೇಷಂಟ್ಗಳು ಹೋದರೂ ಅವ್ರು ಹೇಳ್ತಾ ಇರ್ತಾರೆ, ಆಸ್ಪತ್ರೆ ಬಾತ್ರೂಮ್ ಸರಿ ಇಲ್ಲ, ಟಾಯ್ಲೆಟ್ ರೂಮ್ ಸರಿ ಇಲ್ಲ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅವರು ಗ್ರೂಪ್ ಡಿ ಕೆಲಸ ಸರಿ ನಿರ್ವಹಣೆ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂತ ಕೇಳಿದ್ರೆ ಅವ್ರಿಗೆ ಸಂಬಳ ಆಗಲ್ಲ. ಅವ್ರು ಎಲ್ಲಿಂದ ಮಾಡಬೇಕು? ಅವ್ರಿಗೆ ಕೊಡೋ ಸಂಬಳನೇ ಒಂದು 10,000 ರಿಂದ 15,000, 10,000 ರೂಪಾಯಿ ಒಳಗೆ ಇರ್ತದೆ. ಅದನ್ನು ಸರಿಯಾಗಿ ಸರ್ಕಾರ ಕೊಟ್ಟಿಲ್ಲ ಅಂದರೆ ಅವ್ರು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿದ್ದು ಯಾರು? ಇವತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಒಂದು ಅವಧಿನೇ ಮುಗಿದು 5 ವರ್ಷದಿಂದ ಅದು ಚುನಾವಣೆ ನಡೆದಿಲ್ಲ. ಅದು ನಮ್ಮ ಸರ್ಕಾರದ ಸ್ವಲ್ಪ ಲೋಪದೋಷನೂ ಇದೆ, ಒಪ್ಕೊಂತೀವಿ. ಬೊಮ್ಮಾಯಿ ಅವ್ರದ್ದು ಸ್ವಲ್ಪ ಇದ್ರೆ ಆಯ್ತು. ಇವ್ರಿಗಿದಾರಲ್ಲ, ಸರ್ಕಾರ ಬಂದು 3 ವರ್ಷ ಆಯ್ತಲ್ಲ, ಇವ್ರೇನು ಮಾಡ್ತಿದ್ದಾರೆ? ಮಾಡಬೇಕಲ್ಲ. ಇಷ್ಟೊತ್ತಿಗೆ ಆಲ್ರೆಡಿ ಅವರಿಗೂ ಒಂದು ಇದ್ದಿದ್ದು ಖಂಡಿತ ಮಾಡಬೇಕಿತ್ತಲ್ಲ. ಈ ಕೋರ್ಟ್ ಚಾಟಿ ಬೀಸಿದ್ರಿಂದ, ಅವರ ಪಕ್ಷದ ಮುಖಂಡರೇ ಬಹಳ ಕಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ರಿಂದ, ಈ ಬೆಳಗಾವಿ ಕಡೆ ಎಲ್ಲ ಅವ್ರ ಪ್ರೆಸ್ ಮೀಟ್ ಎಲ್ಲ ನಾವು ನೋಡಿದ್ದೀವಿ. ಈ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಬೇಕು, ಬರೀ ನೀವು ಮಾತ್ರ ಅಧಿಕಾರ ಅನುಭವಿಸ್ತಿದ್ರಿ, ನಾವೇನು ಮಾಡೋದು ಅಂತಕ್ಕಂಥದ್ದು ಅವರ ಪಕ್ಷದವರು. ಈ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಗಳು ಇದ್ದಿದ್ರೆ ಅವ್ರು KDP ತಗೊಂತಿದ್ರು, ತಾಲೂಕ್ ಪಂಚಾಯತಿ KDP ತಗೊಂತಿದ್ರು. ಇಲ್ಲಿ ಸಮಸ್ಯೆಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಶಾಸಕರಿಗೂ ಮನವರಿಕೆ ಆಗ್ತಿತ್ತು. ಅವರು ವಿಧಾನಸಭೆಯಲ್ಲಿ ಮಾತಾಡಬೇಕು. ವಿಧಾನಸಭೆಯಲ್ಲಿ ಅವ್ರು ಏನು ಮಾತಾಡಬೇಕು? ಇಲ್ಲಿ ಮಾತಾಡತಕ್ಕಂಥದ್ದನ್ನು ವಿಧಾನಸಭೆಯಲ್ಲಿ ಮಾತಾಡೋದು, ವಿಧಾನಸಭೆಯಲ್ಲಿ ಮಾತಾಡ್ತಕ್ಕಂಥದ್ದು ಇಲ್ಲಿ ಮಾತಾಡೋ ಪ್ರಯೋಜನ ಆಗಲ್ಲ. ಅವ್ರನ್ನ ಜನ ಆಯ್ಕೆ ಮಾಡಿ ಕಳಿಸಿರೋದೇ, ನೀವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿ ನಮ್ಮ ಕ್ಷೇತ್ರಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಅವ್ರನ್ನ ಜನ ಆಯ್ಕೆ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಅವರು ಈ ಒಂದು ಆಸ್ಪತ್ರೆ ಬಗ್ಗೆ ಇಷ್ಟು ಸಮಯದಿಂದ ಇವ್ರು ಯಾಕೆ ಅದ್ರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ? ಹಾಗಿದ್ರೆ ಇವರಿಗೆ ಇಲ್ಲಿ ಬಡ ಜನರು, ದಲಿತ ಜನಾಂಗ ಸೇವೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನ ವರ್ಗದ ಅವರ ಒಂದು ಇದು ಬೇಡ ಇವರಿಗೆ? ಹೆಚ್ಚಾಗಿ ಆಸ್ಪತ್ರೆ ಹೋಗ್ತಕ್ಕಂಥವ್ರು BPL ಕಾರ್ಡ್ ಹೊಂದಿರತಕ್ಕಂಥವ್ರು, ಎಲ್ಲಾ ಜನಾಂಗದ ಬಡ ಜನರಿಗೆ. ಪ್ರಮುಖವಾಗಿ ಶೃಂಗೇರಿಯ ಒಂದು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ಸಿಬ್ಬಂದಿಗಳ ಒಂದು ಕೊರತೆ ಇದೆ? ಇವಾಗ ಆಲ್ರೆಡಿ ಡಾಕ್ಟ್ರು 13ಕ್ಕೆ ಒಬ್ಬರೇ ಡಾಕ್ಟರ್ ಇರ್ತಕ್ಕಂಥದ್ದು. 13 ಡಾಕ್ಟರ್ ಇರುವಂತವ್ರು ಒಬ್ಬರೇ ಇರುವಂತ ಡಾಕ್ಟರ್. ಇನ್ನು MBBS ಡಾಕ್ಟರ್ ಒಬ್ಬರನ್ನ ತಗೊಂಡಿದ್ದಾರೆ. ಅವ್ರಿಗೆ 4-5 ತಿಂಗಳಿಂದ ಸಂಬಳ ಸರಿ ಕೊಡ್ಲ ಅಂದ್ರೆ ಅವ್ರು ಎಲ್ಲಿಂದ ಕೆಲಸ ಮಾಡ್ತಾರೆ? ಅವ್ರು ಬಿಟ್ಟೋಗ್ತಾರೆ. ಇನ್ನು ಸ್ಟಾಫ್ ಟೋಟಲ್ ಇದೆ 96 ಇರ್ಬೇಕಾದಲ್ಲಿ 20 ಇದೆ. ಟೋಟಲ್ ಆಗಿ 93 ಇರ್ಬೇಕಾಗಿತ್ತು. ಇನ್ನು ಶೃಂಗೇರಿಯ ಸರ್ಕಾರಿ ಆಸ್ಪತ್ರೆ ಇರುವುದು ಮಾತ್ರ 20 ಟೋಟಲ್ ಸ್ಟಾಫ್. ಹತ್ತತ್ರ ಅಲ್ಲಿ 73 ಸ್ಟಾಫ್ಗಳು ಕೊರತೆ ಇದೆ. ಈ ರೀತಿ ಸ್ಟಾಫ್ಗಳು ಕೊರತೆ ಇದ್ದ ಸಂದರ್ಭದಲ್ಲಿ ಹೇಗೆ ಪೇಷಂಟ್ಗಳನ್ನ ನೋಡಕ್ ಸಾಧ್ಯ ಆಗತ್ತೆ? ನೀವು ಪೇಷಂಟ್ಗಳು ಶೃಂಗೇರಿಗೆ ಬರ್ತಕ್ಕಂಥವ್ರು ತುಂಬಾ ಜನ ಕೊಪ್ಪಕ್ಕೆ ಹೋಗ್ತಾರೆ, ಎನ್ನಾಪುರಕ್ಕೆ ಹೋಗ್ತಾರೆ, ತೀರ್ಥಹಳ್ಳಿಗೆ ಹೋಗ್ತಾರೆ.
ಇಲ್ಲಿ ಆಗಲ್ಲ ಅಂತ ರೆಫರ್ ಮಾಡಿದ್ರೆ ಮೆಗ್ಗಾನ್ ಆಸ್ಪತ್ರೆಗೋ ವೆನ್ಲಾಕಿಗೋ ಕಳಿಸ್ತಾರೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಮ್ಮ ಶೃಂಗೇರಿ ತಾಲೂಕಿಂದ ಹೋಗಿದೀವಿ ಅಂದ್ರೆ ಭಾಳ ಏನವರು ಮುತುವರ್ಜಿ ವಹಿಸಿ ಒಂದು ಪೇಷಂಟ್ ನೋಡ್ಕೊಳಲ್ಲ. ಅವ್ರ ಪಾಪ ಅಲ್ಲಿಂದ ನಾವು ಅಲ್ಲಿ ಹೋದ್ಮೇಲೆ ಅಲ್ಲಿಂದ ನಮಗೆ ಫೋನ್ ಮಾಡ್ತಾರೆ, ಅಣ್ಣ ಹಿಂಗಾಗಿದೆ ಏನು ಮಾಡೋದು, ನಮ್ಮ ಹಿಂಗೆ ಡಾಕ್ಟರ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ನಮ್ಗೆ ಇದಾಗ್ತಿಲ್ಲ ಅಂತ. ಉದಾಹರಣೆಗೆ ಎಡ್ಲುಕುಡ್ಗಿ ಸುರೇಶ ಅಂತ ಒಬ್ಬ ಪರಿಶಿಷ್ಟ ಜಾತಿ ಸೇರ್ತಕ್ಕಂಥ ಒಬ್ಬ ಯುವಕ, ಅವನು ಆಕ್ಟಿವ್ ಇದ್ದಾನೆ ನಮ್ಮ ಕಡೆ. ಅವನಿಲ್ಲಿ ಕೂತ್ಕೊಂಡಿಂದ ಪೇಷಂಟ್ ಎಲ್ಲ ಮೆಗ್ಗಾನಿಗೆ ಒಂದು ಸಣ್ಣ ಸಮಸ್ಯೆ ಮೆಗ್ಗಾನಿಗೆ ಕರ್ಕೊಂಡು ಹೋಗೋದು, ಅಲ್ಲಿ ಯಾವುದೇ ರೀತಿ ಅಲ್ಲೂ ರೆಸ್ಪಾನ್ಸ್ ಇಲ್ಲ ಸರಿಯಾಗಿ ಅಂತೇಳಿ ಅಲ್ಲಿಂದ ಪಾಪ ಫೋನ್ ಮಾಡ್ತಕ್ಕಂಥದ್ದೆಲ್ಲ ನಾವು ಮೊನ್ನೆ ಉದಾಹರಣೆ ನೋಡಿದ್ವಿ ಒಂದು. ಆಮೇಲೆ ಮೊನ್ನೆ ನಮ್ಮಲ್ಲಿ ಕಿಗ್ಗಾದಲ್ಲಿ 2 ಆಕ್ಸಿಡೆಂಟ್ ಆಗ್ತವೆ. ಒಂದು 15 ದಿನ ಮುಂಚೆ ಒಂದು ST ಒಂದು ಗಿರಿಜನ ಒಂದು ಸೆಕೆಂಡ್ ಪಿ ಯು ಸಿ ಓದ್ತಕ್ಕಂಥ ಹುಡುಗಿ ಪಾಪ ಅಣ್ಣ ತಂಗಿ ಇಬ್ರು ಬೈಕಲ್ಲಿ ಬರ್ತಾ ಇರ್ತಾರೆ. ಆ ಬೈಕಲ್ಲಿ ಬರೋ ಸಂದರ್ಭದಲ್ಲಿ ತಕ್ಷಣ ಮಳೆ ಸಣ್ಣ ಬರ್ತಿದೆ, ತಕ್ಷಣ ಅವನು ಬೊಲೆರೋ ಜೀಪ್ ಗಾಡಿ ನಿಲ್ಲಿಸಿದ್ದಾನೆ. ಆ ಕಡೆಯಿಂದ ಬಸ್ ಬಂದು ಅವನು ಕೆಳಗಡೆ ಇಳಿಸೋಕ್ಕಾಗಿಲ್ಲ, ನಿಲ್ಲಿಸಿದ್ದಾನೆ. ಇವ್ರು ಬಂದವರೇ ಆ ಜೀಪಿಗೆ ಹೊಡೆದಿದ್ದಾರೆ. ಹೊಡೆದ ತಕ್ಷಣ ಆ ಹುಡುಗಿ ಹೋಗಿ ಬಸ್ಸಿಗೆ ಚೂರು ಟಚ್ ಆಗಿ ಹೊಡಿ ಬಿದ್ದಿದೆ. ಅದು ಬಿದ್ದಲ್ಲೇ ಅದು ಆಲ್ರೆಡಿ ಸ್ಪಾಟ್ ಇದೆ, ಆಸ್ಪತ್ರೆ ಸತ್ತೋಗಿದೆ. ಅದು ಓಕೆ. ಅದೇ 15 ದಿನಕ್ಕೆ ಮತ್ತೊಂದು ಆಕ್ಸಿಡೆಂಟ್, ಗಿರಿಜನ ಹುಡುಗನೇ ಆ ಸಿರಿಮನೆ ಜಲಪಾತದಲ್ಲಿ ನೀವೆಲ್ಲ ನೋಡಿದಿರಿ. ಆ ಜಲಪಾತದ ದಂಡೆ ಮೇಲೆ ಒಂದು ಸಣ್ಣ ಮನೆ, ಗಿರಿಜನ ಕುಟುಂಬದ ಮನೆ, ಬಡವರು. ಆ ಹುಡುಗ ಬೈಕಲ್ಲಿ ಒಂದು ಜೀಪಿಗೆ ಬ್ರಿಡ್ಜ್ ಪಕ್ಕ ತಕ್ಷಣ ಜೀಪ್ ನಿಲ್ಲಿಸ್ತಾರೆ. ಅವನು ಜೀಪಿಗೆ ಒಂದು ಬಸ್, ಮಿನಿ ಬಸ್, ಅದಕ್ಕೆ ಹೊಡೆದ್ಬಿಟ್ಟು ಅವನು ಸೀರಿಯಸ್ ಒಂದು ಸ್ವಲ್ಪ ಪೇಷಂಟ್ ಹೆಡ್ ಇಂಜುರಿ ಆಗಿತ್ತು. ಸೀದಾ ಇಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಬಂದ್ರೆ ಒಬ್ಬರು ಡಾಕ್ಟ್ರು, ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲ. ಅಂದರೆ ಸಂಜೆ ಒಂದು 6 ಗಂಟೆ ಆಗಿದೆ ಅದು. ಆ ನಂತರದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅಭಿನವ ಆಸ್ಪತ್ರೆ ಹೋಗ್ತಾರೆ. ಅವರಿಗಲ್ಲೆಲ್ಲ ಒಟ್ಟು ಮಾಡಿ ದುಡ್ಡಿಲ್ಲ ಹೋಗ್ತಾರೆ ಪಾಪ. ಒಂದು 20,000 ದುಡ್ಡು ಮಾಡಿ ಎಲ್ಲ ಕೊಟ್ಕೊಂಡ್ರೆ ಅಭಿನವ ಆಸ್ಪತ್ರೆಯಲ್ಲಿ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿ ನೋಡಿದಾಗ ಒಂದು ಹೆಡ್ ಇಂಜುರಿ ಇದೆ ಅಂತ ಹೇಳಿದ್ರು. ಎಲ್ಲ 16,000 ರೂಪಾಯಿ ಬಿಲ್ ಮಾಡಿರಿ, 16,000 ರೂಪಾಯಿ ಕೊಟ್ಟರು. ಮಣಿಪಾಲಿಗೆ ರೆಫರ್ ಮಾಡಿದ್ದಾರೆ ಅವರು. ಮಣಿಪಾಲಿಗೆ ಹೋಗಿದ್ದಾರೆ ಅವರು. ಮಣಿಪಾಲಲ್ಲಿ ನೀವು 2 ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟಿ, ಇದು ಆದರೂ ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ, ಹಾಗಾಗಿ ನೀವು 2 ಲಕ್ಷ ಕಟ್ಟಿದ್ರೆ ನಾವು ಅಡ್ಮಿಟ್ ಮಾಡ್ಕೊತೀವಿ, ಇಲ್ಲಾಂದ್ರೆ ಆಗಲ್ಲ ಅಂದಿದ್ದಾರೆ. ಅಲ್ಲಿಂದ ಮತ್ತೆ ನಮಗೆ ಫೋನ್ ಮಾಡ್ತಾರೆ. ನಾವು ಮತ್ತೆ ವೆನ್ಲಾಕ್ ಆಸ್ಪತ್ರೆಗೆ ನಮ್ಮ MP ಅವ್ರ ಮುಖಾಂತರ ಫೋನ್ ಮಾಡಿಸು, ಅಲ್ಲಿ ICU ಬೆಡ್ ಖಾಲಿ ಇಲ್ಲ, ಟ್ರೈ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಇನ್ನೇನು ಮಾಡೋದು ನೋಡೋಣ, ಬಂದೇ ಬಿಡಿ ವೆನ್ಲಾಕಿಗೆ ಅಲ್ಲಿಂದ ಒಂದು ಆಂಬುಲೆನ್ಸ್ ಮಾಡಿ ವೆನ್ಲಾಕಿಗೆ ಕರ್ಕೊಂಬಂದಿದ್ದಾರೆ. ವೆನ್ಲಾಕಲ್ಲಿ ರಾತ್ರಿ 12-1 ಗಂಟೆ ಆಗಿದೆ ಸಮಯ. ಆಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹೇಳ್ತಾರೆ, ನಾವು ಇಲ್ಲಿ ICU ಬೆಡ್ ಖಾಲಿ ಇಲ್ಲ, ರಾತ್ರಿ ಅದೊಂದು ಒಂದು ಇತ್ತು, ಪೇಷಂಟ್ ಇನ್ನೊಂದು ಎಮರ್ಜೆನ್ಸಿ ಬಂತು, ಅಡ್ಮಿಟ್ ಮಾಡ್ಕೊಂಡಿವಿ ಅಂತಾರೆ. ಅವರಲ್ಲಿ ಶ್ರೀನಿವಾಸ ಆಸ್ಪತ್ರೆ ರೆಫರ್ ಮಾಡ್ತಾರೆ. ಶ್ರೀನಿವಾಸ ಆಸ್ಪತ್ರೆಯಲ್ಲಿ ನೀವು 1 ಲಕ್ಷ ಕಟ್ಟರೆ ಮಾತ್ರ ಅಡ್ಮಿಟ್ ಮಾಡ್ಕೊಂತೀವಿ, ಇಲ್ಲ ಆಗಲ್ಲ ಅಂತ. ಆಗ ಆಲ್ರೆಡಿ 4 ಗಂಟೆ ಹತ್ರ ಆಗಿತ್ತು. ಅಲ್ಲಿಗೆ ಬಂದುಬಿಟ್ಟು ಹಣ ಹಿಂಗೆ 1 ಲಕ್ಷ ಕಟ್ಟಿ ಕೇಳ್ತಾರೆ, ನಾವು ಹೆಂಗೆ ಮಾಡೋದು ಅಂತ. ಅಲ್ಲಿಂದ ಮತ್ತೆ ಅವ್ರು ವಾಪಸ್ಸು ಆ ಹುಡುಗನ್ನ ಕರ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ತಂದು ಇಲ್ಲಿ ಅಡ್ಮಿಟ್ ಮಾಡ್ತಾರೆ. ಇಲ್ಲಿ ಶೃಂಗೇರಿನಲ್ಲಿ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಏನು ಪೇನ್ ಕಿಲ್ಲರ್ ಇದು ಕೊಟ್ಟಿದ್ದಾರೆ ಡಾಕ್ಟ್ರು. ಆಮೇಲೆ ಬೆಳಿಗ್ಗೆ ನಾವು MP ಅವ್ರಿಗೆ ಗಲಾಟೆ ಮಾಡಿದ್ವು. MP ಅವರು ಮತ್ತೆ ಅಲ್ಲಿಗೆ ವೆನ್ಲಾಕ್ ಆಸ್ಪತ್ರೆಗೆ ಫೋನ್ ಮಾಡಿ ಒಂದು ICU ಬೆಡ್ ಅರೇಂಜ್ ಮಾಡಿಸಿ ಅಲ್ಲಿ ವಾಪಸ್ ಕರ್ಕೊಂಬನ್ನಿ ಅಂತಾರೆ. ಮತ್ತೆ ನಾವು ಇವರಿಗೆಲ್ಲ ಫೋನ್ ಮಾಡಿಬಿಟ್ಟು ವೆನ್ಲಾಕ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪೇಷಂಟ್ ಅಡ್ಮಿಟ್ ಮಾಡೋದು. ಅವ್ರು ಕನಿಷ್ಠ ಒಂದು 250-300 ಕಿಲೋಮೀಟ್ರ್ ಒಬ್ಬ ಹೆಡ್ ಇಂಜುರಿ ಆಗಿರ್ತಕ್ಕಂಥ ಪೇಷಂಟ್ ಸುತ್ತ ಬಂದರೆ ಅವ್ನು ಹೇಗೆ ಬದುಕಲಿಕ್ಕೆ ಸಾಧ್ಯ? 2 ದಿನ ಪೇಷಂಟ್ ಇತ್ತು, 2 ದಿನಕ್ಕೆ ಅಲ್ಲಿ ಎಕ್ಸ್ಪೈರ್ ಆಯ್ತು. ಅಲ್ಲಿಂದ ಮತ್ತೆ ವಾಪಸ್ ತಗೊಬಂದು ಏನು ಅನಿವಾರ್ಯ. ಓಕೆ, ನೂತನ್ ಕುಮಾರ್ ಅವರೇ, ಈಗ ಶೃಂಗೇರಿ ಅನ್ನುವಂಥದ್ದು ಇದು ಪ್ರಮುಖವಾಗಿ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿ ಪ್ರವಾಸಿಗರು ಬರುವಂತ ಒಂದಾದ್ರೆ, ಶೃಂಗೇರಿಗೆ ನೀವು ಹೇಳಿದಾಗೆ ಹಲವಾರು ಸಮಸ್ಯೆಗಳಿದೆ. ಈಗ ಶೃಂಗೇರಿಯಲ್ಲಿ ಸರಿಯಾದ ಖಾಸಗಿ ಆಸ್ಪತ್ರೆಯೂ ಕೂಡ ಇಲ್ಲ. ಈಗ ಕೊಪ್ಪ ಭಾಗದಲ್ಲಿ ಅಥವಾ ಬೇರೆ ಭಾಗದಲ್ಲಿ ಖಾಸಗಿ ಆಸ್ಪತ್ರೆಗಳಾದಾಗ, ಆದ್ರೆ ಕೊಪ್ಪದಲ್ಲಿ ಶೃಂಗೇರಿಯಲ್ಲಿ ಆ ರೀತಿಯಾದ ಯಾವುದೇ ರೀತಿಯ ಖಾಸಗಿ ಆಸ್ಪತ್ರೆಗಳು ಕೂಡ ಒಳ್ಳೆ ಚಿಕಿತ್ಸೆ ನೀಡುವಂತ ಆಸ್ಪತ್ರೆ ಕೂಡ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಒಂದೆಡೆ ಆದ್ರೆ, ಒಂದೆಡೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಸಿಬ್ಬಂದಿಗಳ ಕೊರತೆ, ಸರಿಯಾದ ಕಟ್ಟಡದ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳಿಗೆ ನೇರ ಕಾರಣ ಯಾರು? ಇದಕ್ಕೆಲ್ಲ ನೇರ ಕಾರಣ ನಾವು ಸರ್ಕಾರ, ಶಾಸಕರನ್ನ ಅಂತ ಹೇಳ್ತೀವಿ. ಯಾಕಂದ್ರೆ ಶಾಸಕರು KDP ಸಭೆ ಸರಿಯಾಗಿ ತಗೊಂಡು KDPಲಿ ಚರ್ಚೆ ಮಾಡಿ ಇದನ್ನ ಈ ಸಮಸ್ಯೆನ ತಗೊಂಡೋಗಿ ವಿಧಾನಸಭೆಯಲ್ಲಿ ಅವ್ರು ಮಾತಾಡಿ ಇವರಲ್ಲಿ ಟೇಬಲ್ ಕೊಟ್ಟು ಸ್ಪೀಕರ್ ಅವ್ರನ್ನ ಕೆಲವು ಸಂದರ್ಭ ನಾವು ಗಮನಿಸ್ತೀವಿ. ನೋಡೋ ಸಂದರ್ಭದಲ್ಲಿ ಕುತ್ಕೊಳ್ರಿ ಅಂತಾರೆ. ಅಲ್ಲಿ ರಾಜೇಗೌಡರು ಕೂರ್ಲಿಕ್ಕೆ ಹೋಗೋದಲ್ಲ, ಕುತ್ಕೊಳ್ಳಿ ಅಂತ ಅವ್ರು ಹೇಳೋದು ತಪ್ಪು. ಕ್ಷೇತ್ರ ಧ್ವನಿ ಆಗ್ಬೇಕು. ಅವರು ಯಾಕ್ರಿ ಕೂರ್ಬೇಕು? ನಾನು ಕೂರಲ್ಲ, ನನ್ನ ಜನ ಆಯ್ಕೆ ಮಾಡಿದ್ರು ಕುತ್ಕೊಳ್ಳಿ ಅಂತಲ್ಲ, ನಮ್ಮನ್ನ ಹೋರಾಟ ಮಾಡಬೇಕು, ನಮ್ಮ ಕ್ಷೇತ್ರದ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಜನ ಕೆಲಸದು ಅಂತೇಳಿ ಶಾಸಕರು ಅಲ್ಲಿ ಕ್ವಶನ್ ಮಾಡಬೇಕು, ಅಲ್ಲಿ ಟೇಬಲ್ ಕೂದ್ಬೇಕು. ಅವರು ಅಲ್ಲಿ ಟೇಬಲ್ ಕೂದ್ಬಿಟ್ಟು ಇಲ್ಲಿ ಬಂದು ಟೇಬಲ್ ಕೂದ್ದು, ಇಲ್ಲಿ ಯಾರಿಗೆ ಟೇಬಲ್ ಕೂದ್ರು?
ಓಕೆ, ಪ್ರಮುಖವಾಗಿ ನೂತನ್ ಕುಮಾರ್ ಅವರೇ, ಈ ವಿಚಾರವನ್ನ ಇಟ್ಕೊಂಡು ಇನ್ನು ನೀವು ಪ್ರತಿಭಟನೆ ಕೂಡ ಮಾಡಿರುವಂತದ್ದು ಮಾಜಿ ಸಚಿವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ಶೃಂಗೇರಿಯ ಸರ್ಕಾರಿ ಆಸ್ಪತ್ರೆಯ ವೈಫಲ್ಯಗಳು, ಸಮಸ್ಯೆಗಳು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ? ಈಗ ಇವತ್ತು DHO ಬಂದಿದ್ರು ನಮ್ಮ ಮನವಿ ತಗೊಳ್ಳಿಕ್ಕೆ. DHO ಬಂದಿಲ್ಲ ಅಂದ್ರೆ ಅವ್ರು ಬರೋ ತನಕ ನಾವು ಕೂರ್ತಿದ್ವಿ ಅಲ್ಲೇ. ನಾವು ಭಯ ಪಟ್ಕೊಂಡು ಇನ್ನೊಂದು ಮಾಡ್ಬೇಕು ಅಂತೇನಿಲ್ಲ. ನಾವು ಜೀವರಾಜನವ್ರ ನೇತೃತ್ವದಲ್ಲಿ ನಾವು ಬಡವರ ಧ್ವನಿಯಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಆಮೇಲೆ ಬಡವರಿಗೆ ಏನೇ ಸಮಸ್ಯೆ ಆದ್ರೂ ನಾವು ಬಡವರು, ಸಾಮಾನ್ಯ ವರ್ಗ, ರೈತ ವರ್ಗದ ಜೊತೆ ನಾವು ಸದಾ ಇರೋರೆ. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಇವತ್ತು DHOಗೆ ಹೇಳಿದೀವಿ. DHO ಮಾತು ಕೊಟ್ಟಿದ್ದಾರೆ, 20 ದಿನದಲ್ಲಿ ನಾವು ಇದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. DHO ಯಾರಿಗೆ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಮಾತಾಡ್ತಾರೋ, ಹೆಲ್ತ್ ಸೆಕ್ರೆಟರಿ ಮಾಡ್ತಾರೋ, ಯಾರಿಗೂ ಮಾತಾಡ್ಬೇಕು. ಅವ್ರು ಹೆಲ್ತ್ ಸೆಕ್ರೆಟರಿ ಮಾತಾಡಿ ಆರೋಗ್ಯ ಸಚಿವರು ಗಮನಕ್ಕೆ ತಂದು ಈ ನಮ್ಮ ಶೃಂಗೇರಿ ಟೂರಿಸ್ಟ್ ತುಂಬಾ ಜನ ಬರ್ತಾರೆ. ಆ ಬರ್ತಕ್ಕಂಥ ರಸ್ತೆಗಳು ನೀವು ನೋಡಿದ್ರಿ, ನಿಮಗೂ ಗೊತ್ತು. ಎಲ್ಲಾ ರಸ್ತೆ ಗುಂಡಿ ಬಿದ್ದ್ಬಿಟ್ಟು ಎಲ್ಲೆಲ್ಲಿ ಯಾವ ವೆಹಿಕಲ್ ಎಲ್ಲಿ ಬೀಳ್ತದೆ, ಯಾವ ಬೈಕ್ ಎಲ್ಲಿ ಬೀಳ್ತದೆ, ಯಾರ ಕೈಕಾಲು ಮುರ್ಕಂತಾರೆ ಅನ್ನೋದು ಗೊತ್ತಾಗಲ್ಲ. ಆ ಒಂದು ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಈಗ ನಮಗೆ DHO ಇವತ್ತು ಮಾತು ಕೊಟ್ಟಿದ್ದಾರೆ, 20 ದಿನದಲ್ಲಿಗೆ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತ. ನಾವು ಅದಕ್ಕೆ ಗಡುವು ಕೊಟ್ಟಿದ್ದೀವಿ. 1 ತಿಂಗಳೊಳಗೆ ನೀವು ಈ ಸಮಸ್ಯೆ ಬಗೆಹರಿಸಿಲ್ಲ ಅಂದರೆ ನಾವು ಮತ್ತೆ ಶೃಂಗೇರಿ ತಾಲೂಕು ಬಂದ್ ಮಾಡ್ತೀವಿ. ಬಂದ್ ಮಾಡಿ ನಾವು ಆಸ್ಪತ್ರೆ ಬೀಗ ಹಾಕೋಕ್ಕೂ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಆಸ್ಪತ್ರೆ ಅಂದ ತಕ್ಷಣ ಅದೊಂದು ಬೀಗ ಹಾಕುವಂಥ ಸ್ಥಳ ಅಲ್ಲ ಅದು. ಕರೆಕ್ಟ್. ಹಾಗಾಗಿ ಅದಕ್ಕೆ ಯೋಚನೆ ಮಾಡ್ತೀವಿ. ಆಗ ನಾವು ತಾಲೂಕನ್ನು ಬಂದ್ ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ. ಅನಿವಾರ್ಯ. ನಮಗೆ ತಕ್ಷಣದಲ್ಲಿ ಇವರು ಇವತ್ತೇನು ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೋಬೇಕು. ಅವರು ಶಾಸಕರು ಇದ್ರ ಬಗ್ಗೆ ಗಮನಿಸಬೇಕು. ಶಾಸಕರು ಈಗ ಅವ್ರ ಮದುವೆ ಬ್ಯುಸಿ ಇರ್ಬೋದು, ಆ ಮದುವೆ ಆದ್ಮೇಲೆ ಮಾಡ್ತಾರೋ ಅಥವಾ ಮದುವೆ ಮನೆಗಿಂತ ಮುಂಚೆ ಇದೊಂದು ಎಮರ್ಜೆನ್ಸಿ ಅಂತ ತಿಳ್ಕೊಂಡು ಇದಕ್ಕೆ ಯಾರು ಡಾಕ್ಟ್ರಿಗೆ, ಹೆಲ್ತ್ ಮಿನಿಸ್ಟ್ರಿಗೆ ಮಾತಾಡಿ 2-3 ಜನ ಡಾಕ್ಟರ್ ತಕ್ಷಣ ಹಾಕ್ಬೇಕು. ಅವರು ಹಾಕಿ ಶೃಂಗೇರಿ ಒಂದು ಆಸ್ಪತ್ರೆಯ ಸಮಸ್ಯೆನ ತಕ್ಷಣದಲ್ಲಿ ಬಗೆಹರಿಸಲೇಬೇಕು. ಅವರು ಪ್ರಮುಖವಾಗಿ ಈಗ ಏನು 100 ಬೆಡ್ಡಿನ ಆಸ್ಪತ್ರೆ ಒಂದು ವಿಚಾರ, 100 ಬೆಡ್ಡಿನ ಆಸ್ಪತ್ರೆ ಆಯ್ತು, ಶಂಕುಸ್ಥಾಪನೆ ಆಗುತ್ತೆ, ಜಾಗ ಮಂಜೂರಾಗಿದ್ದ ವಿಚಾರಗಳು ಕಳೆದ 5-6 ತಿಂಗಳಿಂದ ಕೇಳಿ ಬರ್ತಾ ಇದೆ. ಎಲ್ಲಿಗೆ ಬಂದಿದೆ ಆ ಒಂದು 100 ಬೆಡ್ಡಿನ ಆಸ್ಪತ್ರೆ ವಿಚಾರ? ನೋಡಿ, ಹಿಂದೆ ತಾಲೂಕ್ ಪಂಚಾಯತಿ ಸಭೆ ಅವರು KDP ಅಧ್ಯಕ್ಷರಿದ್ರು ರಾಜೇಗೌಡರು, ನಮ್ಮನ್ನು KDP ಮೆಂಬರ್ ಇದ್ವಿ ನಾವು ಆ ಸಂದರ್ಭದಲ್ಲಿ ಹೇಳಿದ್ದು, ನೀವು ಇದೇ ಆಸ್ಪತ್ರೆ ಜಾಗದಲ್ಲೇ ನೀವು 100 ಬೆಡ್ ಆಸ್ಪತ್ರೆ ಮಾಡಲಿಕ್ಕೆ ಆಗ್ತದೆ, ನಿಮ್ದು ಇಚ್ಛಾಶಕ್ತಿ ಮಾಡಬೇಕು, ನೀವು ಮಾಡಬೇಕು ಅಂತ ಹೇಳಿದ್ರು. ನಾವು ಈಗ ಏನು ತಾಲೂಕ್ ಪಂಚಾಯತ್ ಹೋಗ್ತಕ್ಕಂಥ ರಸ್ತೆ ಇದೆ, ಆ ರಸ್ತೆಯಿಂದ ಇರ್ತಕ್ಕಂಥ ಆಸ್ಪತ್ರೆ ತೆಗಿದ್ಬೇಡ, ಇರ್ತಕ್ಕಂಥ ಆಸ್ಪತ್ರೆ ಲೆವೆಲ್ಲಿಗೆ ಮಣ್ಣು ತೆಗೆದ್ರೆ ಅವರಿಗೆ ಅಲ್ಲೇ ಜಾಗದ ವ್ಯವಸ್ಥೆ ಆಗ್ತದೆ. ಈಗಿರ್ತಕ್ಕಂಥ ತಾಲೂಕ್ ಪಂಚಾಯತಿನ ಈಗ ಹಳೆಯ ಸರ್ಕಾರಿ ಆಸ್ಪತ್ರೆ ಇತ್ತು ಶೃಂಗೇರಿ ಪೇಟೆನಲ್ಲಿ, ಆ ತಾಲೂಕ್ ಪಂಚಾಯತಿನಲ್ಲಿ ಶಿಫ್ಟ್ ಮಾಡಿದ್ರೆ ಈಗಿರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಾಗನೂ ಆಸ್ಪತ್ರೆ ಸಿಗುತ್ತೆ. ಇದನ್ನ ಎಲ್ಲರೂ ಸೇರಿ ಎಲ್ಲ ಸರ್ವಪಕ್ಷ ಮೀಟಿಂಗ್ ಅವ್ರನ್ನ ಕರೆದು ಇದನ್ನೆಲ್ಲರದ್ದು ಒಂದು ಒಪಿನಿಯನ್ ತಗೊಂಡು ಇಲ್ಲೇ ಮಾಡೋ ಸರ್ಕಾರಿ ಆಸ್ಪತ್ರೆನ 100 ಬೆಡ್ ಆಸ್ಪತ್ರೆ ಆಗ್ತದೆ, ಇದೇ ಜಾಗದಲ್ಲಿ ಮಾಡ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಸ್ಥಳನು. ಅವ್ರಿಗೆ ಇಚ್ಛಾಶಕ್ತಿ ಬೇಕಷ್ಟೇ ಶಾಸಕರಿಗೆ. ಕೊರತೆಯಿಂದಾಗಿ ಈ ರೀತಿ ಸಮಸ್ಯೆ ಉದ್ಭವ ಆಗಿದೆ. ಇವಾಗ ಹಿಂದೆ ಸಿಡ್ಲೈನ್ ಎಲ್ಲ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು, ಅಲ್ಲೂ ಒಂದಷ್ಟು ಜಾಗ ಎಲ್ಲ ಮಟ್ಟ ಮಾಡಿದ್ರು, ಅಲ್ಲೂ ಇದು ಮಾಡಿದ್ರು, ಅಲ್ಲಿ ಬಿಟ್ರು. ಅಲ್ಲಿಂದ ಬಂದ್ಬಿಟ್ಟು ಈಗ ಬೆಳಂದೂರು ಹೊನ್ನಳ್ಳಿ ಹತ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಆ ಸ್ಥಳ ಒಂಚೂರು ನೋಡಿ. ನಾವು ಅದಕ್ಕೆ ವಿರೋಧ ಇಲ್ಲ, ಯಾಕಂದ್ರೆ ಅದು ನಮ್ಗೆ ಒಟ್ಟು 100 ಬೆಡ್ ಆಸ್ಪತ್ರೆ ಆಗಬೇಕು. ಆದ್ರೆ ಶೃಂಗೇರಿ ಪಟ್ಟಣದಿಂದ ತುಂಬಾ ದೂರ ಇರುವಂತದ್ದು, 4 ಕಿಲೋಮೀಟರ್ ಆಗ್ತದೆ. ಈಗಲೇ ಆಸ್ಪತ್ರೆ ಬರಬೇಕು, ಬಸ್ ಸ್ಟ್ಯಾಂಡ್ ಇಂದ ಒಂದು 50-60 ರೂಪಾಯಿ ಆಟೋ ಚಾರ್ಜ್ ಕೊಡ್ತಾರೆ ಜನ. ಎಲ್ಲಿಂದ ಬರ್ತಾರೆ? ಕೆರೆಕಟ್ಟೆಯಿಂದ ಬರ್ತಾರೆ, ಕಿಗ್ಗಾ ಮೂಲೆಯಿಂದ ಬರ್ತಾರೆ. ಕಿಗ್ಗಾದಿಂದ ಕಿತ್ತಮನೆ ಕೊಡುಗೆ 5 ಕಿಲೋಮೀಟರ್ 6 ಕಿಲೋಮೀಟರ್ ಆಗ್ತದೆ. ಅವರಲ್ಲಿಂದ ಬಂದು ಆಸ್ಪತ್ರೆ ಬರಬೇಕು. ಸಿರಿಮನೆಯಿಂದ ಬರಬೇಕು, ತಲವಂತಿ ಕೊಡುಗೆ, ಬೆಳಗೋಡು ಕೊಡುಗೆ, ತಾರೋಳಿ ಕೊಡುಗೆಯಿಂದ ಬರಬೇಕು. ಈ ಕಡೆ ಕೆರೆಕಟ್ಟೆ ತಂದ್ರೆ ಸೀರ್ಲು, ಗುರ್ಗಿ ಅಂತ ತುಂಬಾ ಇಂಟರ್ವ್ಯೂ ಪ್ಲೇಸ್ ಇದೆ, ಅದಕ್ಕೆ ಸೋಡು, ಮುಂಡ್ಗಾರು, ಅಲ್ಲಿಂದೆಲ್ಲ ಬರಬೇಕು. ಅಲ್ಲಿಂದೆಲ್ಲ ಬಂದು ಇವ್ರು ಆಟೋದಲ್ಲಿ, ಬಸ್ ಸ್ಟ್ಯಾಂಡಿಂದ ಆಟೋದಲ್ಲಿ ಆಸ್ಪತ್ರೆ ಬರಬೇಕು ಅಂದ್ರೆ ಇವಾಗೇನು 50-60 ರೂಪಾಯಿ ಅಂತಾರಲ್ಲ, ಹೊನ್ನಳ್ಳಿ ಆಸ್ಪತ್ರೆ 300 ರೂಪಾಯಿ ಆಟೋ ಬಡಿಗಬೇಕು ಅವ್ರಿಗೆ ಹೋಗ 3-4 ಕಿಲೋಮೀಟರ್. ಆಮೇಲೆ ಆ ಜಾಗನೂ ಅದು ಸೂಕ್ತವಾಗಿರ್ತಕ್ಕಂಥ ಸ್ಥಳ ಅಲ್ಲ ಅದು. ಯಾಕಂದ್ರೆ SH ಅದು SH ನೆಕ್ಸ್ಟ್ ಡೆವಲಪ್ ಆದ್ರೆ ಈಗೇನೊಂದು 10-20 ಮೀಟ್ರು ಅಗಲ ಇರ್ಬೋದು ಅಷ್ಟೇ. SH ಡೆವಲಪ್ ಆಗಿ ಅದು ರೋಡ್ ವೈಡ್ನಿಂಗ್ ಆಗಿದ್ರೆ ಆಸ್ಪತ್ರೆ ಜಾಗ ಎಲ್ಲಿದೆ ಅಲ್ಲಿ? ಇವರಿಗೆಲ್ಲ ಒಂದು ಆ ರೀತಿ ಎಲ್ಲಿ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥ ಒಂದು ಇದು ಇಚ್ಛಾಶಕ್ತಿ ಬೇಕಲ್ಲ ಶಾಸಕರಿಗೆ. ಈಗ ಇರ್ತಕ್ಕಂಥ ಸ್ಥಳದಲ್ಲಿ ಮಾಡೋದು ತುಂಬಾ ಒಳ್ಳೆಯದಂತ ನಮ್ದೆಲ್ಲ ಅನಿಸಿಕೆ ಇದೆ. ಓಕೆ, ಅದ್ರ ಜೊತೆ ನೂತನ್ ಅವರೇ, ಈಗ ಪ್ರಮುಖವಾಗಿ ಈಗ ನೀವು ಹೋರಾಟಗಳನ್ನ ಮಾಡ್ತಾ ಇದ್ದೀರಾ, ಇಂದು ಕೂಡ ಬೃಹತ್ ಪ್ರತಿಭಟನೆಯನ್ನ ಮಾಡಿರುವಂತದ್ದು ಆಸ್ಪತ್ರೆ ವಿಚಾರವಾಗಿ.
ಈಗ ಆಸ್ಪತ್ರೆಯನ್ನು ಹೊರತುಪಡಿಸಿ ನಾವು ಮಾತಾಡೋದಾದ್ರೆ ಪ್ರಮುಖವಾಗಿ ಜಂಟಿ ಸರ್ವೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಬೇಕನ್ನೋ ಒಂದು ಪ್ರಸ್ತಾಪ ಇತ್ತು. ಅದೀಗ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ರು ಹಿಂದಿನ ಒಂದು ನೀವು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ. ಜಂಟಿ ಸರ್ವೆ ಆಗ್ತಾ ಇದೆಯಾ ಶೃಂಗೇರಿ ತಾಲೂಕಿನಲ್ಲಿ? ನೋಡಿ, ಇವತ್ತು ರೈತ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬಹಳ ಕ್ಲಿಷ್ಟಕರವಾಗಿದೆ. ಕ್ಷೇತ್ರದ ರೈತರು, ತಾಲೂಕಿನ ಕ್ಷೇತ್ರದ ರೈತರ ಬಗ್ಗೆ ಇವರು ವಿಧಾನಸಭೆಯಲ್ಲಿ ಏನಾದ್ರು ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೆ ತಂದಿದಾರ, ಫಾರೆಸ್ಟ್ ಮಿನಿಸ್ಟರ್ ಗಮನಕ್ಕೆ ತಂದಿದಾರ, ತಂದು ಇಲ್ಲಿ ಸಮಸ್ಯೆ ಬಗೆಹರಿಸಕ್ಕೆ ಹೋರಾಟ ಭಾವನೆ ಏನಾದ್ರು ಮಾಡಿ, ಅಥವಾ ಅವತ್ತು ಹೇಳಿದ್ರು ಈ ರೈತ ಹೋರಾಟ ಸಮಿತಿ ತುಂಬಾ ಚೆನ್ನಾಗಿ ಮಾಡಿದ್ರು, ಕೊಪ್ಪದಲ್ಲಿ ಒಂದು ಸಭೆ ಮಾಡಿದ್ರು, ಬಾಳೆಹಣ್ಣು ಮಾಡಿದ್ರು. ಅವತ್ತು ರಾಜೇಗೌಡರು ಹೇಳಿದ್ರು, ನೀವು ಒಂದು ನಿಯೋಗ ಬನ್ನಿ, ನಾ ಕರ್ಕೊಂಡು ಹೋಗ್ತೀನಿ ರೆವಿನ್ಯೂ ಮಿನಿಸ್ಟರ್ ಕಂದಾಯ ಮಿನಿಸ್ಟರ್ ಹತ್ರ ಅಂದ್ರು. ಕರ್ಕೊಂಡೋಗಿಲ್ಲ. ಇವ್ರನ್ನ ಕರ್ಕೊಂಡೋಗ್ಬಿಟ್ಟು ರೈತ ಮುಖಂಡರ ಜೊತೆ ಒಂದು ಮಿನಿಸ್ಟ್ರದ್ದು ಒಂದು ಸಮಯ ತಗೊಂಡು ಚರ್ಚೆ ಮಾಡಿ ಈ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಇವ್ರು ಚರ್ಚೆ ಮಾಡ್ಬೇಕಿತ್ತಲ್ಲ, ಇವ್ರು ಮಾಡಿಲ್ಲ. ಇವತ್ತು ಫಾರೆಸ್ಟ್ 4 ಮತ್ತೆ ಈ ಸಮಸ್ಯೆ ಇದೆಯಲ್ಲ, 4 16 17 ಇವೆಲ್ಲ ಪ್ರಾಬ್ಲಮ್ ಇದೆಯಲ್ಲ, ಇದನ್ನ ಜಂಟಿ ಸರ್ವೆ ಮಾಡಬೇಕು, ಮಾಡಿ ಮುಂದೆ ಎಲ್ಲ ನಾವು ಒಂದು ನಿರ್ಣಯ ತಗೋಣ ಅಂತ ಒಂದು ಹೇಳಿದ್ರು. ಕಂದಾಯ ಇಲಾಖೆದ ಒಂದು ಇದಿದೆ ಅಂತ. ಆಯ್ತು, ಮಾಡಿ. ಎಲ್ಲಾ ಕಡೆ ಏನ್ ಫಾರೆಸ್ಟ್ ಹಿಂದ್ ಮಾಡಿದ್ರು, ಈ ಫಾರೆಸ್ಟ್ ಮಾತ್ರ ಹೋಗಿ ಅದಕ್ಕೆ GPS ಸರ್ವೆ ಮಾಡ್ತಾ ಇದಾರೆ, ಅದನ್ನೇ ಹಾಕ್ತಾ ಇದಾರೆ. ಬಿಟ್ರೆ ಫಾರೆಸ್ಟ್ ರೆವಿನ್ಯೂ ಜಾಯಿಂಟ್ ಆಗಿ ಎಲ್ಲರೂ ಸರ್ವೆ ಮಾಡಿಲ್ಲ. ಅದು ಶೃಂಗೇರಿ ತಾಲೂಕಲ್ಲಿ ಇರ್ಬೋದು, ಕೊಪ್ಪ ತಾಲೂಕಲ್ಲಿ ಇರ್ಬೋದು, ಯನ್ನಾಪುರ ತಾಲೂಕಲ್ಲಿ ಇರ್ಬೋದು. ಯನ್ನಾಪುರ ತಾಲೂಕಲ್ಲಿ ಮಾತ್ರ ಅದನ್ನ ನಾಗೇಶ್ ಅವರೆಲ್ಲ ಸೇರ್ಬಿಟ್ಟು ಒಂದು ತಂಡ ರಚನೆ ಮಾಡ್ಕೊಂಡು ಹೋಗಿ ಫಾರೆಸ್ಟ್ ಸರ್ವೆ ಮಾಡೋದನ್ನ ತಡೆದು ಅದನ್ನ ಗಲಾಟೆ ಮಾಡಿ ನಿಲ್ಸಿದ್ದು ನಮ್ಮ ಗಮನಕ್ಕೆ, ಅದು ಅವ್ರಿಗೆ ರಾಜೇಗೌಡರಿಗೂ ಗಮನಕ್ಕೆ ಹೋಗಿದ್ದೇವಲ್ಲ. ಆ ನಂತರದಲ್ಲಾರು ಇವ್ರು ಮಾಡ್ಬೇಕಲ್ಲ. ರೈತರ ಬಗ್ಗೆ ಏನ್ ಕಾಳಜಿ ಇದೆ ಇವ್ರಿಗೆ? ಇವ್ರು ಮಾತ್ರ ಅಭಿವೃದ್ಧಿ ಆದ್ರೆ ಸಾಕು, ಅಥವಾ ಕ್ಷೇತ್ರ ತಾಲೂಕಿನ ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿಯನ್ನು ಇರಬೇಕು, ಇವರಿಗೆ ಮಾಡ್ಬೇಕಲ್ಲ ಇವರು. ಅದರ ಜೊತೆಲಿ ಪ್ರಮುಖವಾಗಿ ಇನ್ನೇನು TP-ZP ಚುನಾವಣೆ ಕೂಡ ಬರುತ್ತಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಅಕ್ಟೋಬರ್ ನವೆಂಬರ್ನಲ್ಲಿ ತಾಲೂಕ್ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುವ ಒಂದು ಸಾಧ್ಯತೆಗಳು ಕೂಡ ಇದೆ. ಆ ತಾಲೂಕ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಮ್ಮ ಒಂದು ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ? ಖಂಡಿತ ನಾವು ತಾಲೂಕ್ ಪಂಚಾಯತಿ ಅಷ್ಟಕ್ಕಷ್ಟು ನಾವು ಶೃಂಗೇರಿ ತಾಲೂಕಲ್ಲಿ ಗೆಲ್ತೀವಿ. ಸರಿ, 2 ಜಿಲ್ಲಾ ಪಂಚಾಯತಿ ಗೆಲ್ತೀವಿ ನಾವು. ನಮ್ಮಲ್ಲಿ ಇವರ ಕಾರ್ಯವೈಖರಿಗಳ ಬಗ್ಗೆ, ಇವ್ರು ಮಾಡ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಎಲ್ಲದನ್ನೂ ನಾವು ಇಟ್ಕೊಂಡು ಮುಂದೋದ್ರೆ ಸಾಕು, ನಾವು ಗೆಲ್ಲಕ್ಕೆ ಅಂತಂದಲ್ಲ. ಮತ್ತೆ ಹಿಂದೆ ನಮ್ಮ ನಾಯಕರಾಗಿರ್ತಕ್ಕಂಥ ಜೀವರಾಜ್ ಅವರ ಅವಧಿಯಲ್ಲಿ ಕೆಲಸ ಆಗಿರ್ತಕ್ಕಂಥದ್ದು, ಕೇಂದ್ರದಿಂದ ಬರ್ತಕ್ಕಂಥ ಅನುದಾನಗಳು, ಇವತ್ತು ರಸ್ತೆಗಳು. ಹಿಂದೆ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ MP ಆಗಿದ್ರು. ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಗ್ರ್ಯಾಂಟ್ ತಂದಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಪಾಪ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ನಿಮ್ಮ ತಾಯಿ ಮಗು ಆಸ್ಪತ್ರೆ ಕೊಪ್ಪದಲ್ಲಿ ಯಾರ್ದು ಗ್ರ್ಯಾಂಟ್ ಅದು ಶೋಭಕ್ಕನ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಕಾಮಗಾರಿ, ಅದು ಅವ್ರು ತಂದಿರೋದು ಗ್ರ್ಯಾಂಟ್. ಅದು ತಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೆಲಸನ. ಶಾಸಕರು ಇವ್ರು ಇರ್ತಾರೆ, ಕೇಂದ್ರದ ಯಾವುದೇ ಬಂದ್ರು ಇವ್ರದೇ ಅಧ್ಯಕ್ಷತೆ ಇರ್ತದೆ, ಓಕೆ. ಆದರೆ ಆ ಕೆಲಸ ಗ್ರ್ಯಾಂಟ್ ತಂದಿದ್ದಾರೆ, ಇಲ್ಲಿ ಯಾರಿಗೂ ಟೆಂಡರ್ ಕಾಮಗಾರಿ ಮಾಡಿದ್ದಾರೆ. ನಾವು ಇವತ್ತು ಕೇಳಿದಾಗ ಈಗ ಇನ್ನೂ ಕೆಲಸ ಮುಗಿದು ಉದ್ಘಾಟನೆ ಆಗಿ 1 ವರ್ಷ ಆಯ್ತಾ, 6 ತಿಂಗಳು 1-2 ವರ್ಷ ಆಯ್ತಾ, ಈಗ ಅದಕ್ಕೆ ಮೇಲ್ಗಡೆ ಶೀಟ್ ಹಾಕ್ಬೇಕಂತಂದ್ರೆ ಲೀಕೇಜ್ ಇದೆ. ಉದ್ಘಾಟನೆ ಆಗಿಲ್ಲ. ಅದು ಈಗಲೇ ಲೀಕೇಜ್ ಇದೆ ಅಂದ್ರೆ ಯಾವ ರೀತಿ ಕಾಮಗಾರಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವ್ರೇನಾದ್ರು ಪರಿಶೀಲನೆ ಮಾಡಿದಾರ? ಹೋಗಿ ಸುಮ್ಮನೆ ನೀವು ರೋಡಲ್ಲಿ ನಿಂತ್ಕೊಂಡು ಶೋ ಕೊಟ್ರೆ ಸಾಕಾಗಲ್ಲ. ಹೋಗಿ ಅಲ್ಲಿ ನ್ಯೂನತೆಗಳು ಏನೇದಿದೆ ಅವ್ನು ಯಾವನ್ ಗೊತ್ತಿದಾರ, ಸರಿಯಾಗಿ ಕಾಮಗಾರಿ ಕೆಲಸ ನಿರ್ವಹಣೆ ಮಾಡ್ಬೇಕು ಅಂತ ಮಾಡಿಸ್ಬೇಕು ಇವರು. ಇಲ್ಲ ಇವ್ರು ಕೆಳಗಡೆ ಇರ್ತಕ್ಕಂಥ ನಾಯಕರುಗಳು ಮಾಡ್ಬೇಕಲ್ವಾ, ಅದು ಮಾಡ್ತಾ ಇಲ್ಲ. ಆಮೇಲೆ ಇವತ್ತು ಮುಂದೆ TP-ZP ಅದೇ ತರದ ನಾಯಕರುಗಳನ್ನ ಗೆಲ್ಸ್ಕೊಂಡು ಏನ್ ಮಾಡ್ತೀರಾ? ನಾವು ಹಿಂದೆ TP ಎಲ್ಲ ಇದ್ದು ಯಾವುದೇ ರೀತಿ ಭ್ರಷ್ಟಾಚಾರ ಬಿಡ್ತಿಲ್ಲ ನಾವು ಜೀವರಾಜ್ ಅಣ್ಣನು ಬಿಡ್ತಿಲ್ಲ. ಜೀವರಾಜ್ ಅಣ್ಣನು ಹಿಂಗ್ ಒಳ್ಳೆ ಕೆಲಸ ಮಾಡ್ಬೇಕಂಡ್ರ ಹಿಂಗಾಗಬೇಕು, ಯಾವ ಕೆಲಸ ಏನಾಗಬೇಕು ಎಲ್ಲ ಆಗ್ಬೇಕು ಅಲ್ಲೇ ಮಾಡಿಸ್ತಿದ್ದು, ಒಳ್ಳೆ ಕೆಲಸನೇ ಮಾಡ್ತಿದ್ದು. ಈಗ ಅವರು ರಾಜೇಗೌಡರು ನಾಯಕರುಗಳಿಗೆ ಅದನ್ನ ಹೇಳ್ಬೇಕು, ಹೇಳಿ ಯಾವ ನನ್ಗೆ ಕಳಪೆ ಕಾಮಗಾರಿ ಮಾಡ್ತಾನೆ ಅವ್ನು ತೆಗೆದು ಬದಿಗಿಡ್ಬೇಕು ಅಂತ ಇದು ಶಕ್ತಿ ಅವ್ರಿಗೆ ಇರ್ಬೇಕಿತ್ತು. ಅವ್ರಿಗಿಲ್ಲ, ಅವ್ರು ಯಾರು ನಿಷ್ಠುರ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಹಾಗಾಗಿ ಮುಂದೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಅದೇ ನೂತನ್ ಕುಮಾರ್ ಅವರು ಈಗ ಕೊನೆಯದಾಗಿ, ಈಗ ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ಈ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಬಹುತೇಕ ಮೆಣಸೆ ಬಾಯಕ್ಕೆ ಜನರಲ್ ಬರುತ್ತೆ ಅನ್ನೋ ಮಾತಿದೆ. ಜನರಲ್ ಬಂದಾಗ ಬಿಜೆಪಿಯಿಂದ ನೂತನ್ ಕುಮಾರ್ ಅವರ ಹೆಸರು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ನೂತನ್ ಕುಮಾರ್ ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಿ ನಡೆಸಿದಾರಾ ಇಲ್ವಾ? ಖಂಡಿತ ಚುನಾವಣೆಗೆ ನಾವು ರಾಜಕಾರಣ ಒಂದು ಪಕ್ಷದಲ್ಲಿ ಇದ್ಮೇಲೆ, ರಾಜಕಾರಣದ ವ್ಯವಸ್ಥೆ ಇದ್ಮೇಲೆ ಖಂಡಿತ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಅನ್ನೋದು ಇರ್ತದೆ. ಬರೀ ನಮ್ಗೆ ಆಸೆ ಇದ್ರೆ ಸಾಕಾಗಲ್ಲ. ನಾವು ಯಾವುದೇ ಸ್ಥಳ ಪ್ಲೇಸಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ಬೇಕಲ್ಲ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಎಲ್ಲೂ ಯಾರಿಗೆ ಗ್ರಾಮೀಣ ಭಾಗದ ಜನರಿಗೆ, ಬಡವರಿಗೆ, ರೈತರಿಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದೆ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು.
ಆ ಕೆಲಸ ನಾವು ಮಾಡ್ತಕ್ಕಂಥ ಕೆಲಸ ತಾಲೂಕಿಗೆ ಒಳ್ಳೇದಾಗಬೇಕು, ಆ ರೀತಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಒಬ್ಬ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿನೂ ಇದ್ದೀನಿ. ಹಾಗೆ ತುಂಬ ಜನ ಇದ್ದಾರೆ. ನಮ್ಮ ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಗೆಲ್ಲಿಸ್ತೀವಿ. ಓಕೆ, ನೂತನ್ ಕುಮಾರ್ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಶೃಂಗೇರಿಯ ಆಸ್ಪತ್ರೆ ಸಮಸ್ಯೆ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಆಗಿರ್ಬೋದು, ವೈದ್ಯರ ಸಮಸ್ಯೆ ಆಗಿರ್ಬೋದು, ನಿಮ್ಮ ಒಂದು ಹೋರಾಟಗಳು, ಹಾಗೆ ಏನು ಸೆಕ್ಷನ್ 4 ನ ಸಮಸ್ಯೆ ಆಗಿರ್ಬೋದು, ಹಾಗೆ ಏನು ಜಂಟಿ ಸರ್ವೆ ಆಗದೆ ಇರುವಂತಹ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ಮುಂದೆ ಬರುತ್ತಿರುವಂತಹ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ನೂತನ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೆ. ನಮಸ್ಕಾರ.